ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಭಾರತದ ಇತಿಹಾಸ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಭಾಗ ಪ್ರಾಚೀನ ಭಾರತ. ಈ ಪ್ರಾಚೀನ ಭಾರತದಲ್ಲಿ ಈಗಾಗಲೇ ನಮ್ಮ ಅಧ್ಯಾಯದಲ್ಲಿರುವಂತೆ ಅಧ್ಯಾಯ ಸಂಖ್ಯೆ 4 ಚಾಪ್ಟರ್ ನಂಬರ್ 4 ಅದರಲ್ಲಿ ಈಗಾಗಲೇ ನಾವು ವೇದಗಳ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದ್ದೇವೆ. ಆನಂತರ ಹೊಸ ಧರ್ಮಗಳ ಉಗಮ, ಬಹಳ ಮುಖ್ಯವಾಗಿ ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಭಾವ ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅದಾದ ಮೇಲೆ ಭಾರತದ ಅತ್ಯಂತ ಪ್ರಮುಖ ಒಂದು ಸಾಮ್ರಾಜ್ಯ, ಇಡೀ ಭಾರತವನ್ನು ಒಂದಾಗಿ ಮಾಡಿ ಆಳ್ವಿಕೆ ಮಾಡಿದಂತಹ ಒಂದು ಪ್ರಮುಖ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ಮೌರ್ಯರ ಬಗ್ಗೆ. ಅದಾದ ಮೇಲೆ ಕುಶಾನರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ನಾವು. ಇದೀಗ ಮತ್ತೊಂದು ಪ್ರಮುಖ ರಾಜಮನೆತನ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರ ನಾವು ಹೊರಟಿದ್ದೇವೆ. ವಿದ್ಯಾರ್ಥಿಗಳೇ, ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡಿದವರು ಈ ರಾಜವಂಶದವರು. ಭಾರತದ ಇತಿಹಾಸದ ಪುಟಗಳನ್ನು ತೆರೆದಾಗ ಅತ್ಯಂತ ಅದ್ಭುತವಾದಂತಹ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಟ್ಟವರು ಇವರು. ಹಿಂದೂ ಧರ್ಮದ ಪುನರುತ್ಥಾನ ಮಾಡಿದವರು ಇವರು. ಮಹತ್ವಾಕಾಂಕ್ಷೆ ಹೇಳುವಂತಹ ಒಂದು ಉನ್ನತವಾದ ಮೌಲ್ಯ ಏನಿದೆ ಅದಕ್ಕೆ ಪರಿಭಾಷೆಯನ್ನು ಬರೆದವರು ಇವರು. ಮಾತ್ರವಲ್ಲ, ತಮ್ಮೆಲ್ಲ ಕೊಡುಗೆಗಳ ಮೂಲಕ ಒಂದು ಸುವರ್ಣ ಯುಗ ಹೇಳುವಂಥ ಕಲ್ಪನೆಯನ್ನು ಹುಟ್ಟು ಹಾಕಿದವರು ಇವರು. ಮತ್ತೆ ಯಾರು ಅಲ್ಲ, ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ, ಮೌರ್ಯರ ನಂತರ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದಂತಹ ಒಂದು ಪ್ರಮುಖ ರಾಜಮನೆತನ ಗುಪ್ತ ರಾಜಮನೆತನ. ವಿದ್ಯಾರ್ಥಿಗಳೇ, ಗುಪ್ತರ ಬಗ್ಗೆ ನೀವು ಭಾಳಷ್ಟು ತಿಳ್ಕೊಂಡಿರ್ಬೋದು. ಅದನ್ನು ಮತ್ತೆ ಆ ನೆನಪುಗಳನ್ನು ಗಟ್ಟಿ ಮಾಡುವ ಮತ್ತು ವಿಸ್ತರಿಸುವಂಥ ಕೆಲಸವನ್ನು ನಾವಿಲ್ಲಿ ಈ ತರಗತಿಯ ಮೂಲಕ ಮಾಡ್ತಾ ಇದ್ದೇವೆ. ಗುಪ್ತರ ಬಗ್ಗೆ ಬಹಳಷ್ಟು ಅಧ್ಯಯನಗಳಾಗಿದ್ದಾವೆ. ಆ ಅಧ್ಯಯನಗಳು ಏನು ಹೇಳ್ತವೆ ಅಂತ ಹೇಳಿದರೆ, ಗುಪ್ತವಂಶದ ಸ್ಥಾಪನೆ ಆಗುವುದಕ್ಕೆ ಪೂರ್ವಭಾವಿಯಾಗಿ, ಅಂದರೆ ಗುಪ್ತವಂಶ ಸ್ಥಾಪನೆ ಆದದ್ದು ಕ್ರಿಸ್ತಶಕ ಸಾಮಾನ್ಯ ಶಕ 300ನೇ ಇಸವಿಗಾಗುವಾಗ, 300ರಿಂದ ಸಾಶ 600ರವರೆಗೆ ಸುಮಾರು 300 ವರ್ಷಗಳ ಕಾಲ ಭಾರತ ಇತಿಹಾಸದಲ್ಲಿ ಅವರು ಮೆರೀತಾರೆ. ಗುಪ್ತ ರಾಜವಂಶದ ಸ್ಥಾಪನೆಗಿಂತ ಮೊದಲು ಭಾರತದಲ್ಲಿ, ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹಲವು ಸಣ್ಣ ಪುಟ್ಟ ರಾಜಮನೆತನಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ದವು. ಯಾರೆಲ್ಲ? ವಾಕಾಟಕರು, ನಾಗರು, ಮೌಖರಿಗಳು ಅಂತ ಹೇಳಿ. ಅದೇ ರೀತಿಯಲ್ಲಿ ಕೆಲವೊಂದು ರಿಪಬ್ಲಿಕನ್ ಸ್ಟೇಟ್ಸ್, ಗಣರಾಜ್ಯ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಂಥ ರಾಜ್ಯಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇತ್ತು. ಅವುಗಳಲ್ಲಿ ಬಹಳ ಪ್ರಮುಖವಾಗಿ ಲಿಚ್ಚವಿಗಳು, ಯೌದೇಯರು ಮತ್ತು ಮಾಳ್ವರು. ಎಲ್ಲ ರಾಜಮನೆತನಗಳು ಏನು ನಾನೀಗ ಹೇಳಿದೆ, ವಾಕಾಟಕರು, ನಾಗರು, ಮೌಖರಿಗಳು, ಲಿಚ್ಚವಿಗಳು, ಯೌದೇಯರು, ಮಾಳ್ವರು, ಇವರೆಲ್ಲರೂ ಕೂಡ ಸಣ್ಣ ಸಣ್ಣ ಪ್ರಾಂತ್ಯಗಳು. ದೇವರ್ ಆಲ್ ಸ್ಮಾಲ್ ಪ್ರಿನ್ಸಿಪಾಲಿಟೀಸ್, ಸಣ್ಣ ಸಣ್ಣ ಪ್ರಾಂತ್ಯಗಳು ತಮ್ಮೊಳಗೆ ಸಂಘರ್ಷಗಳಲ್ಲಿ ತೊಡಗಿದ್ದರು. ಮ್ಯೂಚುವಲ್ ಕಾನ್ಫ್ಲಿಕ್ಟ್, ತಮ್ಮೊಳಗೆ ಸಂಘರ್ಷ ಇತ್ತು ಅವರೊಳಗೆ. ಹಾಗಾಗಿ ಅವರು ಯಾವತ್ತೂ ಕೂಡ ಸಾರ್ವಭೌಮ ರಾಜರಾಗಲಿಲ್ಲ. ಅವರು ಯಾವತ್ತೂ ಕೂಡ ಇಡೀ ಸಾಮ್ರಾಜ್ಯವನ್ನು, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ರಾಜರುಗಳಾಗಲಿಲ್ಲ. ಹಾಗಾಗಿ ಇಂತಹ ಸಂಘರ್ಷದ ಮಧ್ಯೆ ಹುಟ್ಟಿಕೊಂಡಂತಹ ಒಂದು ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ. ಗುಪ್ತ ಸಾಮ್ರಾಜ್ಯದ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಯನ್ನು ಕೊಟ್ಟೆ, ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತೇನೆ. ಸಾಶ 300ರ ಸಂದರ್ಭದಲ್ಲಿ ಅವರು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಮೌರ್ಯರ ನಂತರ ಇಡೀ ಭಾರತದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಮತ್ತೊಂದು ರಾಜಮನೆತನ ಹೇಳಿದರೆ ಅದು ಗುಪ್ತರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ, ವಾಸ್ತುಶಿಲ್ಪಕ್ಕೆ ಇವರು ಕೊಟ್ಟಂಥ ಕೊಡುಗೆ ಅತ್ಯಂತ ಅದ್ಭುತವಾದದ್ದು. ಹಾಗಾಗಿ ಗೋಲ್ಡನ್ ಏಜ್, ಸುವರ್ಣ ಯುಗ ಹೇಳುವಂತಹ ಕಲ್ಪನೆ ಬರಲಿಕ್ಕೆ ಸಾಧ್ಯ ಆಯಿತು. ವಿದ್ಯಾರ್ಥಿಗಳೇ, ಈಗ ನಾವು ಗುಪ್ತರ ಇತಿಹಾಸದ ಆಧಾರಗಳು ಯಾವುದು ಅಂತ ನೋಡುವ. ಈಗಾಗಲೇ ಕಳೆದ ಕೆಲವು ಕ್ಲಾಸ್ಗಳಲ್ಲಿ ಪ್ರತಿ ಅಧ್ಯಾಪಕರು ಹೇಳ್ತಾ ಇರೋದನ್ನು ನಾನು ಗಮನಿಸಿದೆ. ದೇರ್ ಈಸ್ ನೋ ಹಿಸ್ಟ್ರಿ ವಿದೌಟ್ ಸೋರ್ಸಸ್. ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಇತಿಹಾಸ ಹೇಳುವಂಥದ್ದು ಸ್ಪಷ್ಟವಾದ ಆಧಾರಗಳ ಮೇಲೆ ರಚನೆಗೊಂಡಿದೆ. ಒಂದು ವೇಳೆ ಆಧಾರಗಳು ಇಲ್ಲದೇ ಇದ್ದರೆ
ನಾವು ಅದನ್ನು ಇತಿಹಾಸ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುಪ್ತರ ಬಗ್ಗೆ ನಾವು ಹೇಳುವಾಗ ಸ್ಪಷ್ಟವಾಗಿ ಗುಪ್ತರ ಮಾಹಿತಿಯನ್ನು ಕೊಡುವಂಥ ಹಲವು ದಾಖಲೆಗಳು ನಮಗೆ ಸಿಗ್ತವೆ. ನಾವು ಆ ವಿಷಯದಲ್ಲಿ ಬಹಳ ಅದೃಷ್ಟವಂತರು. ಹಾಗಿದ್ದರೆ ಅದು ಯಾವುದು? ಇಲ್ಲಿ ನೋಡಿ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ. ಬಹುಶಃ ಈ ಹೆಸರು ನೀವು ಕೇಳಿರ್ಬೋದು, ಅಲಹಾಬಾದ್. ಈ ಅಲಹಾಬಾದ್ನಲ್ಲಿ ಒಂದು ಸ್ತಂಭ ಶಾಸನ ಇದೆ. ಆ ಸ್ತಂಭ ಶಾಸನವನ್ನು ಬರೆಸಿದವನು ಯಾರು ಅಂತ ಕೇಳಿದರೆ, ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಅನಿಸಿಕೊಂಡಂಥ ಸಮುದ್ರಗುಪ್ತ. ಅದನ್ನು ಕಂಪೋಸ್ ಮಾಡಿದವನು, ಬರೆದವನು ಯಾರು ಕೇಳಿದರೆ, ಸಮುದ್ರಗುಪ್ತನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ಮತ್ತು ದಂಡನಾಯಕನಾಗಿದ್ದಂತಹ ಹರಿಸೇನ ಹೇಳುವಂಥವನು. ಅವನು ಬರೆದಂಥ ಶಾಸನ ನಮಗೆ ಇವತ್ತು ಸಿಗ್ತದೆ. ಅದು ಗುಪ್ತರ, ವಿಶೇಷವಾಗಿ ಸಮುದ್ರಗುಪ್ತನ ಎಲ್ಲ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಬಹುಶಃ ಈ ಸ್ತಂಭದ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕು, ಮತ್ತು ನಿಮಗೆ ಅದರ ಚಿತ್ರವನ್ನು ನಾನು ತೋರಿಸ್ತೇನೆ. ಈ ಸ್ತಂಭ ಮೂಲತಃ ಮೌರ್ಯ ದೊರೆ ಅಶೋಕ ಚಕ್ರವರ್ತಿ ನಿರ್ಮಾಣ ಮಾಡಿದಂಥ ಸ್ತಂಭ. ನೋಡಿ, ಭಾರತದ ಅತ್ಯಂತ ಪ್ರಮುಖ ದೊರೆ ಚಕ್ರವರ್ತಿ ಅಶೋಕ ನಿರ್ಮಾಣ ಮಾಡಿದ ಒಂದು ಸ್ತಂಭದ ಮೇಲೆ ಅಶೋಕನ ಮರಣದ ಸುಮಾರು 500 ವರ್ಷಗಳ ನಂತರ ಮತ್ತೊಬ್ಬ ರಾಜ, ಅದೇ ರೀತಿ ಒಬ್ಬ ಚಕ್ರವರ್ತಿ ಸಮುದ್ರಗುಪ್ತ ಅದರ ಮೇಲೆ ಶಾಸನವನ್ನು ಬರೆಸ್ತಾನೆ. ಹಾಗಾಗಿ ಅದು ಬಹಳ ಪ್ರಮುಖವಾದ ಒಂದು ಆಧಾರ ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಒಂದು ಶಾಸನ. ಎರಡನೇದು ವರ್ಕ್ಸ್ ಆಫ್ ಕಾಳಿದಾಸ. ಕಾಳಿದಾಸನ ಬಗ್ಗೆ ನಿಮಗೆ ಗೊತ್ತಿದೆ, ಕವಿರತ್ನ ಕಾಳಿದಾಸ ಅಂತ ಕರಿತೇವೆ. ನಾಟಕಕಾರನೂ ಹೌದು, ಕವಿಯೂ ಹೌದು. ಅವನು ಬಹಳಷ್ಟು ಸಾಹಿತ್ಯಗಳನ್ನು ಬರೆದಿದ್ದಾನೆ. ಅಭಿಜ್ಞಾನ ಶಾಕುಂತಲ ಇರ್ಬೋದು ಅಥವಾ ಮೇಘದೂತ ಇರ್ಬೋದು, ತುಂಬ ಸಾಹಿತ್ಯ ಬರೆದಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಶಾಕುಂತಲ ನಮಗೆ ಬಹಳಷ್ಟು ಐತಿಹಾಸಿಕ ಮಾಹಿತಿಗಳನ್ನು ಕೊಡ್ತದೆ. ಅದನ್ನು ನಾವಿಲ್ಲಿ ಆಧಾರವಾಗಿ ತೆಗೆದುಕೊಳ್ತೇವೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ವಿಶಾಖದತ್ತನ ಹೆಸರು ನೀವು ಈ ಹಿಂದೆಯೂ ಕೇಳಿದ್ದೀರಿ. ಬಹುಶಃ ಮೌರ್ಯರ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಅಲ್ಲಿ ಆಧಾರವಾಗಿ ನಾವು ವಿಶಾಖದತ್ತನ ಮುದ್ರಾ ರಾಕ್ಷಸವನ್ನು ತಗೊಳ್ತೇವೆ. ನೋಡಿ, ಆ ಕೃತಿ ಮೌರ್ಯರ ಕಾಲದಲ್ಲಿ ಬರೆಯಲ್ಪಟ್ಟದ್ದಲ್ಲ, ಗುಪ್ತರ ಉತ್ತರ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯದು ವಿಶಾಖದತ್ತ ಬರೆದಂಥ ಮುದ್ರಾ ರಾಕ್ಷಸ. ಆದರೆ ಆ ಕೃತಿ ಮೌರ್ಯರ ಬಗ್ಗೆಯೂ ಮಾಹಿತಿ ನೀಡುತ್ತದೆ ನಮಗೆ. ವಿಶೇಷವಾಗಿ ಮೌರ್ಯ ವಂಶದ ಸ್ಥಾಪನೆ ಹೇಗಾಯಿತು, ಚಂದ್ರಗುಪ್ತ ಮೌರ್ಯ ಇನ್ನಿತರ ವಿಚಾರಗಳಿದ್ದಾವಲ್ಲ, ಅದರ ಬಗ್ಗೆ ನಮಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮಾಹಿತಿಯನ್ನು ಕೊಡ್ತದೆ. ಆ ಕೃತಿಯ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಹೇಳಿದರೆ, ಅದು ಗುಪ್ತರ ಕಾಲದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತದೆ. ಹಾಗಾಗಿ ಅವನು 2 ಕೃತಿಗಳನ್ನು ಬರೀತಾನೆ, ಒಂದು ಮುದ್ರಾ ರಾಕ್ಷಸ, ಮತ್ತೊಂದು ದೇವಿ ಚಂದ್ರ ಗುಪ್ತಂ. ಇನ್ನು ರಾಜಶೇಖರ ಬರೆದಂಥ ಕಾವ್ಯಮೀಮಾಂಸೆ. ನಿಮಗೆ ಒಂದು ಪ್ರಶ್ನೆ ಇದೆ, ಕಾವ್ಯಮೀಮಾಂಸೆಯನ್ನು ಬರೆದವನು ಯಾರು? ರಾಜಶೇಖರ ಕವಿ. ಇನ್ನು ವಿದೇಶಿ ಯಾತ್ರಿಕರ ಬರಹಗಳು. ವಿಶೇಷವಾಗಿ ಈ ಕಾಲದಲ್ಲಿ 2 ವಿದೇಶಿ ಯಾತ್ರಿಕರು ಬರ್ತಾರೆ. ಒಬ್ಬ ಫಾಹಿಯಾನ್, ಚೀನಾ ದೇಶದಿಂದ ಬರ್ತಾನೆ. ಗುಪ್ತರ ಕಾಲದಲ್ಲಿ ಸುಮಾರು ಇಮ್ಮಡಿ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಅವನು ಭಾರತಕ್ಕೆ ಬರ್ತಾನೆ. ಅವನು ಬಂದದ್ದು ಭಾರತಕ್ಕೆ ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರ ಆದರೂ ಕೂಡ ಅದರ ಜೊತೆಯಲ್ಲಿ ಅವನು ಏನು ಕೃತಿಯನ್ನು ಬರೆದಿದ್ದಾನೆ, ಗೋ ಕೋ ಕಿ, ಮತ್ತು ರಿಪೀಟ್ ಮಾಡ್ತೇನೆ ನಾನು, ಗೋ ಕೋ ಕಿ ಹೇಳುವಂಥದ್ದು ಅವನ ಕೃತಿ. ಆ ಕೃತಿಯಲ್ಲಿ ಅವನು ಭಾರತದ ಆ ಕಾಲದ ಸಮಾಜ, ಧರ್ಮ, ಆರ್ಥಿಕ, ರಾಜಕೀಯ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಅದು ಬಹಳ ಪ್ರಾಮುಖ್ಯವಾದದ್ದು. ಇನ್ನೊಬ್ಬ ಇತ್ಸಿಂಗ್, ಐ ರಿಪೀಟ್, ಇತ್ಸಿಂಗ್. ಈ ಇತ್ಸಿಂಗ್ ಹೇಳುವಂಥವನು ಗುಪ್ತರ ಉತ್ತರ ಭಾಗದಲ್ಲಿ ಬರ್ತಾನೆ. ಆದರೆ ಅವನು ಕೊಡುವಂಥ ಮಾಹಿತಿಗಳು ಕೂಡ ನಮಗೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳಿಯಲಿಕ್ಕೆ ಬಹಳ ಪ್ರಮುಖವಾದ ಆಧಾರವಾಗಿದೆ. ವಿದ್ಯಾರ್ಥಿಗಳೇ, ಇದರ ಜೊತೆಯಲ್ಲಿ ಇನ್ನೂ ಬಹಳಷ್ಟು ಆಧಾರಗಳಿದ್ದಾವೆ. ನಾವು ಬಹಳ ಪ್ರಮುಖವಾದ 4-5 ಆಧಾರಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಇತಿಹಾಸದ ನಿರ್ಮಾಣದಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್, ಪುರಾತತ್ವ ಆಧಾರಗಳ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆ. ಪುರಾತತ್ವ ಆಧಾರಗಳು ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಡ್ತವೆ. ಅವರು ನಿರ್ಮಾಣ ಮಾಡಿದಂತಹ ದೇವಾಲಯಗಳಿರ್ಬೋದು ಅಥವಾ ಕಟ್ಟಡಗಳಿರ್ಬೋದು, ಕೆಲವೊಂದು ಉಳ್ಕೊಂಡಿದ್ದಾವೆ ಇನ್ನೂ ಕೂಡ. ಹಾಗಾಗಿ ನಮಗೆ ಅವರ ಕಲೆ, ವಾಸ್ತುಶಿಲ್ಪ, ಅವರ ಧರ್ಮ, ಇದರ ಬಗ್ಗೆ ಹೇಳಲಿಕ್ಕೆ ಮಾಹಿತಿ ಕೊಡ್ತದೆ. ಅವರ ನಾಣ್ಯಗಳಿದ್ದಾವೆ, ಚಿನ್ನದ ನಾಣ್ಯಗಳು ಇದ್ದಾವೆ, ಇನ್ನಿತರ ನಾಣ್ಯಗಳು ಇದ್ದಾವೆ. ಆ ನಾಣ್ಯಗಳು ಕೂಡ ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತವೆ ಗುಪ್ತರ ಕಾಲದ ಬಗ್ಗೆ. ಹಾಗಾಗಿ ಎಲ್ಲ ಆಧಾರಗಳ ಆಧಾರದಲ್ಲಿ, ಇದನ್ನು ಮೂಲಾಧಾರಗಳು ಅಂತ ಕರೀತೇವೆ, ಇವೆಲ್ಲ ಮೂಲಾಧಾರಗಳ ಆಧಾರದಲ್ಲಿ ನಾವು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಗುಪ್ತರ ಇತಿಹಾಸವನ್ನು ತಿಳಿಯಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನು ಈ ಚಿತ್ರ ನೋಡಿ, ಇದು ಅಲಹಾಬಾದಿನ ಸ್ತಂಭ ಶಾಸನ. ಆಗ ನಾನು ಮೆನ್ಷನ್ ಮಾಡಿದೆ, ಅಶೋಕ ನಿರ್ಮಿತ ಸ್ತಂಭ ಇದು, ಅಶೋಕ ಸ್ತಂಭ. ಈ ಅಶೋಕ ಸ್ತಂಭದಲ್ಲಿ ಸಮುದ್ರಗುಪ್ತ ಶಾಸನವನ್ನು ಬರೆಸ್ತಾನೆ.
ಎರಡು ಪ್ರಮುಖ ಸಾಮ್ರಾಜ್ಯಗಳ, ಎರಡು ಪ್ರಮುಖ ಚಕ್ರವರ್ತಿಗಳ ಒಂದು ರೀತಿಯ ಸಮ್ಮಿಲನ ಯಾವ ರೀತಿ ಆಗಿದೆ ಅಂತ ಹೇಳುವುದಕ್ಕೆ ಇದೊಂದು ಉದಾಹರಣೆ. ಇನ್ನು ಗುಪ್ತರ ರಾಜಕೀಯ ಇತಿಹಾಸವನ್ನು ನಾವು ನೋಡುವಾಗ ಗುಪ್ತರ ಮೊದಲ ದೊರೆ ನಮಗೆ ಇತಿಹಾಸದಲ್ಲಿ ಸಿಗುವಂಥ ಹೆಸರು ಶ್ರೀಗುಪ್ತ. ನಿಮಗೆ ಪ್ರಶ್ನೆ ಕೇಳ್ಬೋದು, ಗುಪ್ತ ವಂಶದ ಸ್ಥಾಪಕ ಯಾರು? ನೋಡಿ, ನೀವು ಪಾಠ ಕೇಳುವಾಗಲೇ ಸರಿಯಾಗಿ ಪಾಠ ಕೇಳಿದರೆ ಮತ್ತೆ ಮತ್ತೆ ಓದುವ ಅಗತ್ಯ ಇಲ್ಲ. ಪಾಠವನ್ನು ನೆನಪಿಟ್ಕೊಳ್ಬೇಕಾದ್ರೆ ಎರಡು ವಿಷಯ ಭಾಳ ಮುಖ್ಯ ಆಗ್ತದೆ. ಒಂದು, ಆಸಕ್ತಿಯನ್ನು ವಹಿಸುವಂಥದ್ದು. ನಿಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ನಮಗೆ ಎಲ್ಲ ವಿಚಾರಗಳು ಬಹಳ ಬೇಗ ಗ್ರಾಸ್ ಮಾಡಲಿಕ್ಕೆ ಆಗ್ತದೆ. ನನಗಿದು ಬೇಕು, ನಾನು ಇದನ್ನು ಕಲಿಬೇಕು ಹೇಳುವಂಥದ್ದು ಒಂದು ಆಸಕ್ತಿ. ಇನ್ನೊಂದು, ನೀವು ಲಿಸನಿಂಗ್ ಪವರ್, ಏಕಾಗ್ರತೆಯಿಂದ ಕೇಳುವಂಥದ್ದು. ಸರಿಯಾಗಿ ನೀವು ಪಾಠವನ್ನು ಕೇಳಿದರೆ ಮತ್ತೆ ಮತ್ತೆ ಓದುವ ಅಗತ್ಯ ಬರುವುದಿಲ್ಲ. ಹಾಗಾಗಿ ಸರಿಯಾಗಿ ಪಾಠ ಕೇಳಿ. ಗುಪ್ತ ವಂಶದ ಸ್ಥಾಪಕ ಯಾರು? ಶ್ರೀಗುಪ್ತ. ಶ್ರೀಗುಪ್ತನ ನಂತರ ಇನ್ನೊಬ್ಬ ಗುಪ್ತ ದೊರೆ ಹೆಸರು ನಮಗೆ ಸಿಗ್ತದೆ, ಘಟೋತ್ಕಚ ಗುಪ್ತ ಅಂತ ಹೇಳುವಂಥವನು. ಅವನು ಎರಡನೇ ದೊರೆಯಾಗಿ ಕಾಣಿಸಿಕೊಳ್ತಾನೆ. ಅವನ ನಂತರ ಕಾಣಿಸಿಕೊಳ್ಳುವವನು ಚಂದ್ರಗುಪ್ತ ದ ಫಸ್ಟ್ ಅಥವಾ ಮೊದಲನೆಯ ಚಂದ್ರಗುಪ್ತ. ನೆನಪಿಟ್ಕೊಳ್ಳಿ, ಚಂದ್ರಗುಪ್ತ ಹೇಳುವಂಥ ಹೆಸರು ನಿಮಗೆ ಈ ಮೊದಲು ಕೂಡ ಬಂದಿದೆ. ನೆನಪು ಮಾಡಿಕೊಳ್ಳಿ, ಎಲ್ಲಿ ಬಂದಿದೆ ಅಂತ ಹೇಳಿ. ಮೌರ್ಯರ ಬಗ್ಗೆ ಅಧ್ಯಯನ ಮಾಡುವಾಗ ಚಂದ್ರಗುಪ್ತನ ಹೆಸರು ಬಂದಿದೆ. ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ನೆನಪಿಟ್ಕೊಳ್ಳಿ, ಚಂದ್ರಗುಪ್ತ ಮೌರ್ಯ ಬೇರೆ, ಮೊದಲನೆಯ ಚಂದ್ರಗುಪ್ತ ಬೇರೆ. ಮೊದಲನೆಯ ಚಂದ್ರಗುಪ್ತ ಗುಪ್ತ ವಂಶದ ಅತ್ಯಂತ ಒಬ್ಬ ಪ್ರಮುಖ ದೊರೆ. ಯಾಕೆ ಪ್ರಮುಖ ದೊರೆ ಅಂತ ಹೇಳಿದರೆ, ಅವನು ಅಧಿಕಾರಕ್ಕೆ ಬಂದಂತಹ ವರ್ಷ ಏನಿದೆ, ಸಾಶ 320. ಸಾಮಾನ್ಯ ಶಕೆ ಎಂದು ನಾವೀಗ ಅದನ್ನು ಕರಿತಾ ಇದ್ದೇವೆ. ಸಾಮಾನ್ಯ ಶಕ 320ರಿಂದ ಅವನ ಆಳ್ವಿಕೆ ಪ್ರಾರಂಭ ಆಗ್ತದೆ. 335ರವರೆಗೆ 15 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅವನ ಆಳ್ವಿಕೆಯ ಪ್ರಾರಂಭದೊಂದಿಗೆ ಒಂದು ಹೊಸ ಶಕೆಯನ್ನೇ ಪ್ರಾರಂಭ ಮಾಡ್ತಾನೆ. ಆ ಶಕೆಯನ್ನು ನಾವು ಗುಪ್ತ ಶಕೆ ಅಂತ ಕರಿತೇವೆ. ನೀವು ಇತಿಹಾಸದಲ್ಲಿ ಬಹಳಷ್ಟು ಶಕೆಗಳನ್ನು ಅಧ್ಯಯನ ಮಾಡಿದ್ದೀರಿ ಮತ್ತು ಮಾಡಲಿಕ್ಕಿದ್ದೀರಿ. ಬೇರೆ ಬೇರೆ ಶಕೆಗಳು. ಶಾಲಿವಾಹನ ಶಕೆ ನೀವು ಕೇಳಿರ್ಬೋದು. ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಿಜ್ರಾ ಶಕೆಯನ್ನು ಕೇಳಿರ್ಬೋದು. ನಾವು ಈಗ ಪಾಲಿಸ್ತಾ ಇರುವಂಥ ಕ್ರಿಸ್ತ ಶಕೆಯನ್ನು ನೀವು ಕೇಳಿರ್ಬೋದು. ಆನಂತರ ನೀವು ಮತ್ತೆ ಶಕೆಗಳನ್ನು ನೀವು ತಿಳ್ಕೊಳ್ತೀರಿ. ವಿಶೇಷವಾಗಿ ವಿಕ್ರಮಾದಿತ್ಯನ ಕಲ್ಯಾಣಿ ಚಾಲುಕ್ಯದರ ವಿಕ್ರಮಾದಿತ್ಯ ಪ್ರಾರಂಭ ಮಾಡಿದಂತಹ ಚಾಲುಕ್ಯ ವಿಕ್ರಮ ಶಕೆ, ಅದರ ಬಗ್ಗೆ ನೀವು ಮುಂದೆ ಕೇಳಲಿಕ್ಕಿದ್ದೀರಿ. ಈ ಶಕೆ ಏನು ಹೇಳಿದರೆ ಕಾಲವನ್ನು ನಿರ್ಣಯ ಮಾಡುವಂತಹ ಒಂದು ವಿಧಾನ. ನಮ್ಮಲ್ಲಿಗೆ ಕ್ಯಾಲೆಂಡರ್ ಇದ್ದ ಹಾಗೆ. ಈಗ ಗುಪ್ತರು ಪ್ರಾರಂಭ ಮಾಡಿದಂಥ ಶಕೆ ಯಾವುದು? ಗುಪ್ತರು ಪ್ರಾರಂಭ ಮಾಡಿದಂಥ ಶಕೆ ಗುಪ್ತ ಶಕೆ. ಪ್ರಶ್ನೆ ನಿಮಗೆ, ಯಾವಾಗ ಪ್ರಾರಂಭ ಆಯಿತು? ಈ ಪ್ರಶ್ನೆ ಇದೆ ನಿಮಗೆ. ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿದವರು ಯಾರು, ಯಾವಾಗ? ಈಗ ಉತ್ತರ ಹೇಳಿ. ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿದವರು ಚಂದ್ರಗುಪ್ತ ದ ಫಸ್ಟ್, ಮೊದಲನೇ ಚಂದ್ರಗುಪ್ತ. ಯಾವಾಗ ಪ್ರಾರಂಭ ಆಯಿತು? ಕ್ರಿಸ್ತಶಕ 320. ಇನ್ನು ಬಹಳ ಪ್ರಮುಖವಾದಂತಹ ಅಂಶ, ಹೆಚ್ಚಿನೆಲ್ಲ ಗುಪ್ತ ರಾಜರುಗಳು, ಇನ್ನೊಬ್ಬ ಬರ್ತಾನೆ ಇಮ್ಮಡಿ ಚಂದ್ರಗುಪ್ತ, ಅಲ್ಲಿಯವರೆಗೆ ಅವರ ಪ್ರಮುಖ ರಾಜಧಾನಿ ಯಾವುದು ಕೇಳಿದರೆ ಪಾಟಲಿಪುತ್ರ. ಇವತ್ತಿನ ಬಿಹಾರದ ಪಾಟಲಿಪುತ್ರ ಏನಿದೆ ಅದು ಮೌರ್ಯರ ರಾಜಧಾನಿಯೂ ಆಗಿತ್ತು. ನೆನಪಿಟ್ಕೊಳ್ಳಿ, ನಾವು ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಕೆಲವೊಂದು ಕಂಪ್ಯಾರಿಸನ್ ಮಾಡಬೇಕಾಗ್ತದೆ. ಪಾಟಲಿಪುತ್ರ ಹೇಳಿದ ಕೂಡ ನಮಗೆಲ್ಲವೂ ನೆನಪಾಗಬೇಕು. ಮೌರ್ಯ ರಾಜಧಾನಿಯೂ ಆಗಿತ್ತದು, ಈಗದು ಗುಪ್ತರ ರಾಜಧಾನಿಯೂ ಆಗಿತ್ತು ಪಾಟಲಿಪುತ್ರ ಹೇಳುವಂಥದ್ದು. ಆ ಪಾಟಲಿಪುತ್ರದಿಂದ ಆಳ್ವಿಕೆ ಮಾಡಿದ ಗುಪ್ತರು, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಮೊದಲ ರಾಜ ಮತ್ತು ಸ್ಥಾಪಕ ಶ್ರೀಗುಪ್ತ, ಆನಂತರ ಘಟೋತ್ಕಚ, ಆನಂತರ ಮೊದಲ ಪ್ರಮುಖ ದೊರೆ ಮೊದಲನೆಯ ಚಂದ್ರಗುಪ್ತ, ಅವನೇ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿದವನು ಕ್ರಿಸ್ತಶಕ ಸಾಶ 320ರಲ್ಲಿ. ಇನ್ನು ಪಾಟಲಿಪುತ್ರ ಅವರ ರಾಜಧಾನಿಯಾಗಿತ್ತು. ಮುಂದೆ ನಾವು ಅಧ್ಯಯನ ಮಾಡುವಂಥದ್ದು ಗುಪ್ತರ ಅತ್ಯಂತ ಪ್ರಮುಖ ದೊರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವನ ಹೆಸರು ಸಮುದ್ರಗುಪ್ತ. ಸಮುದ್ರ ಹೇಳಿದ ಕೂಡಲೇ ವಿಶೇಷವಾಗಿ ಅದಕ್ಕೊಂದು ವಿಶೇಷವಾದ ಒಂದು ಕಲ್ಪನೆಯನ್ನು ನೀವು ಮಾಡ್ಬೋದು. ಅತ್ಯಂತ ವಿಶಾಲವಾದ, ಗಂಭೀರವಾದ. ಯಾವಾಗಲೂ ನಾವು ಒಬ್ಬ ರಾಜನಿಗೆ ಬಿರುದುಗಳನ್ನು ಹೇಳುವಾಗ ಹೇಳ್ತೇವೆ, ಶರದಿ ಗಂಭೀರ, ಸಮುದ್ರದಂತೆ ಗಂಭೀರನಾದವನು ಅಂತ ಹೇಳಿ. ಬಹುಶಃ ಅಂತಹ ಒಂದು ಅದ್ಭುತವಾದ ಹೆಸರನ್ನು ಹೊಂದಿದಂಥ ಒಬ್ಬ ರಾಜ
ಸಮುದ್ರಗುಪ್ತ, ಅವನ ಕಥೆಯನ್ನು ನಾವೀಗ ಕೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಸಮುದ್ರಗುಪ್ತ ಗುಪ್ತರಲ್ಲಿ ಅತ್ಯಂತ ಪ್ರಖ್ಯಾತನಾದ ದೊರೆ. ಯಾಕೆ ಅವನು ಪ್ರಖ್ಯಾತನಾಗಿದ್ದಾನೆ? ಸಾಮಾನ್ಯವಾಗಿ ಇತಿಹಾಸದಲ್ಲಿ ಒಬ್ಬ ರಾಜನನ್ನು ಪ್ರಖ್ಯಾತನಾದ ದೊರೆ, ಪ್ರಸಿದ್ಧನಾದ ದೊರೆ ಅಂತ ನಾವು ಕರಿಬೇಕಾದರೆ ಅವನಲ್ಲಿ ಬೇರೆ ಬೇರೆ ಗುಣ ವಿಶೇಷತೆಗಳಿರಬೇಕು. ಸಮುದ್ರಗುಪ್ತನ ವಿಶೇಷತೆ ಏನು ಕೇಳಿದರೆ, ಸಮುದ್ರಗುಪ್ತ ಅತ್ಯಂತ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಚಕ್ರವರ್ತಿಯಾಗಿದ್ದ. ಒಂದು, ಅನೇಕ ಯುದ್ಧಗಳನ್ನು ಮಾಡ್ತಾನೆ, ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ಇತಿಹಾಸ ಕಾಲದಲ್ಲಿ ಇದು ಸಾಮಾನ್ಯವಾಗಿತ್ತು, ಆದರೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ. ಅದರ ಜೊತೆಯಲ್ಲಿ ಅವನಿಗೆ ಇನ್ನಿತರ ಕೆಲವೊಂದು ಗುಣಗಳಿತ್ತು. ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಿಗಳಿಗೆ ಆಶ್ರಯದಾತನಾದಂತಹ ರಾಜನಾಗಿ, ಸಂಗೀತಗಾರನಾಗಿ ಬೇರೆ ಬೇರೆ ರೀತಿಯಲ್ಲಿ ಅವನು ಗುರುತಿಸಿಕೊಂಡಿದ್ದ. ಹಾಗಾಗಿ ಸಮುದ್ರಗುಪ್ತನನ್ನು ಗುಪ್ತವಂಶದ ಅತ್ಯಂತ ಪ್ರಸಿದ್ಧ ದೊರೆ ಎಂದು ಕರೀಲಿಕ್ಕೆ ಎಲ್ಲ ಅಂಶಗಳು ಕಾರಣ ಆಗಿದ್ದು. ಅಂತಹ ಒಬ್ಬ ರಾಜನ ಬಗ್ಗೆ ನಾವೀಗ ತಿಳ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೇವೆ. ಸಮುದ್ರಗುಪ್ತನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿ ಅಲಹಾಬಾದಿನ ಸ್ತಂಭ ಶಾಸನ. ನಾವು ಆಗ ಮೆನ್ಷನ್ ಮಾಡಿದ್ದೇವೆ, ಅಲಹಾಬಾದಿನ ಸ್ತಂಭ ಶಾಸನ ಸಮುದ್ರಗುಪ್ತನ ಎಲ್ಲ ದಿಗ್ವಿಜಯಗಳ ಬಗ್ಗೆ ಹೇಳ್ತದೆ. ಸಮುದ್ರಗುಪ್ತ ಒಬ್ಬ ಮಹತ್ವಾಕಾಂಕ್ಷಿ ದೊರೆಯಾಗಿದ್ದ. ಮಹತ್ವಾಕಾಂಕ್ಷಿ ನೋಡಿ, ಈ ಶಬ್ದ ಆ್ಯಂಬಿಷನ್ ಭಾಳ ಇಂಪಾರ್ಟೆಂಟ್ ಹಿಸ್ಟ್ರಿಯಲ್ಲಿ. ಮಹತ್ವಾಕಾಂಕ್ಷಿ ಅಂತೇಳಿದರೆ ಏನು? ಏನೋ ಆಗ್ತಾ ಉಂಟು, ಇಷ್ಟು ಸಾಕು, ಅದು ಒಂದು. ಇಲ್ಲ, ನಾನೇನಾದರೂ ಸಾಧಿಸಬೇಕು, ಪ್ರಗತಿಯನ್ನು ಹೊಂದಬೇಕು, ನಾನು ಹೆಚ್ಚು ಅಂಕಗಳನ್ನು ಪಡಿಬೇಕು, ನಾನು ರ್ಯಾಂಕ್ ಪಡಿಬೇಕು, ನಾನೊಂದು ಒಳ್ಳೆಯ ಹುದ್ದೆಗೆ ಹೋಗಬೇಕು, ಇದು ಆ್ಯಂಬಿಷನ್. ಧನಾತ್ಮಕವಾದ ಚಿಂತನೆ ಮಾಡಿ ಉನ್ನತವಾದಂತಹ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಮನಸ್ಸು ಮಾಡುವುದೇ ಮಹತ್ವಾಕಾಂಕ್ಷೆ. ಹಾಗಾಗಿ ಸಮುದ್ರಗುಪ್ತ ಅಂತ ಒಬ್ಬ ರಾಜನಾಗಿದ್ದ, ಮಹತ್ವಾಕಾಂಕ್ಷಿಯಾದ ರಾಜನಾಗಿದ್ದ. ಯಾವ ರಾಜ ಮಹತ್ವಾಕಾಂಕ್ಷಿಯಾಗಿರ್ತಾನೆ ಅವನು ಅನೇಕ ಯುದ್ಧಗಳನ್ನು ಮಾಡಬೇಕಾಗ್ತದೆ. ಇತಿಹಾಸ ಕಾಲದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾಗ್ತದೆ. ಹಾಗಾಗಿ ಈ ಕೆಲಸವನ್ನು ಮಾಡ್ತಾನೆ. ಅದರ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನ ಮಾಹಿತಿ ಕೊಡ್ತದೆ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ವಿದ್ಯಾರ್ಥಿಗಳೇ, ನಾವು ಸಮುದ್ರಗುಪ್ತನ ಯುದ್ಧಗಳನ್ನು 4 ವಿಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲನೇದು ಉತ್ತರ ಭಾರತದ ದಿಗ್ವಿಜಯಗಳು, ಎರಡನೇದು ಕಾನ್ಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್ ಹೇಳಿದರೆ ಅರಣ್ಯ ರಾಜ್ಯಗಳ ಮೇಲೆ ಯುದ್ಧ. ಮೂರನೇದು ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ಅವನ ದಂಡಯಾತ್ರೆ. ನಾಲ್ಕನೇದು ಕಾನ್ಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟ್ಸ್, ಭಾಳ ಮುಖ್ಯವಾಗಿ ಅವನ ಗಡಿ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ, ಅಲ್ಲಿ ಮಾಡಿದಂಥ ಯುದ್ಧಗಳು. ಹೀಗೆ 4 ನಾವು ವಿಂಗಡಣೆ ಮಾಡ್ತೇವೆ. ಮೊದಲನೇದು ಉತ್ತರ ಭಾರತ, ಎರಡನೇದು ದಕ್ಷಿಣ ಭಾರತ. ಸುಲಭ ಇದೆ ನೆನಪಿಟ್ಕೊಳ್ಳಿಕ್ಕೆ ನಿಮಗೆ. ಉತ್ತರ ಭಾರತದ ದಿಗ್ವಿಜಯ, ದಕ್ಷಿಣ ಭಾರತದ ದಿಗ್ವಿಜಯ, 2 ಆಯಿತು. ಆನಂತರ ಅರಣ್ಯ ರಾಜ್ಯಗಳ ಮೇಲೆ ವಿಜಯ, ಅರಣ್ಯ ರಾಜ್ಯಗಳ ಮೇಲೆ ಯುದ್ಧ, ಮತ್ತೊಂದು ಗಡಿ ರಾಜ್ಯಗಳ ಮೇಲೆ ಯುದ್ಧ. ಅರ್ಥ ಆಯಿತು ನೋಡಿ, 4 ಪಾಯಿಂಟ್ಸ್ ನಿಮಗೆ ಸಿಕ್ಕಿತ್ತು. 4 ರೀತಿಯಲ್ಲಿ ಅವನ ಯುದ್ಧಗಳನ್ನು ನಾವು ವಿಂಗಡಣೆ ಮಾಡಿದ್ದೇವೆ. ಆ 4 ವಿಭಾಗಗಳನ್ನು ನಾವೀಗ ಹೇಳಿದ್ದೇವೆ. ಈ ಎಲ್ಲ ಪ್ರದೇಶಗಳಲ್ಲಿ ಅವನು ದಿಗ್ವಿಜಯವನ್ನು ಮಾಡ್ತಾನೆ. ಮೊದಲಿಗೆ ನಾವು ಉತ್ತರ ಭಾರತದ ದಿಗ್ವಿಜಯದ ಬಗ್ಗೆ ತಿಳ್ಕೊಳ್ಳುವ. ಉತ್ತರ ಭಾರತದಲ್ಲಿ ಏನು ಮಾಡಿದವನು? ಉತ್ತರ ಭಾರತವನ್ನು ಆರ್ಯಾವರ್ತ ಅಂತ ಹೇಳಿ ಶಾಸನಗಳು, ಶಾಸ್ತ್ರಗಳು ಅದನ್ನು ಹೆಸರಿಸ್ತವೆ. ನಿಮ್ಗೆ ಗೊತ್ತಿದೆ ಆರ್ಯಾವರ್ತ ಅಂತ ಹೇಳಿದರೆ ಏನು? ದ ಲ್ಯಾಂಡ್ ಆಫ್ ಆರ್ಯನ್ಸ್. ಆರ್ಯರು ಮೊದಲು ಬಂದು ನೆಲೆಗೊಂಡಂಥ ಸ್ಥಳ ಉತ್ತರ ಭಾರತದ ಆ ಭೂಪ್ರದೇಶ ಏನಿದೆ ಅದನ್ನು ನಾವು ಆರ್ಯಾವರ್ತ ಅಂತ ಕರಿತೇವೆ. ಈ ಆರ್ಯಾವರ್ತದ ಈ ಪ್ರಾಂತ್ಯವನ್ನು ಅವನು ಗೆಲ್ತಾನೆ. ಬಹಳ ಮುಖ್ಯವಾಗಿ ಗಂಗಾ ನದಿಯ ಬಯಲು ಪ್ರದೇಶ, ಆ ಬಯಲು ಪ್ರದೇಶದ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳನ್ನು ಅವನು ಗೆಲ್ತಾನೆ. ಹಾಗಾಗಿ ಉತ್ತರ ಭಾರತ ದಿಗ್ವಿಜಯ ಹೇಳುವಾಗ ನಾವು ಇದನ್ನು ಹೇಳಬೇಕಾಗ್ತದೆ. ಆರ್ಯಾವರ್ತದ ಮೇಲೆ ಅಥವಾ ಗಂಗಾ ನದಿಯ ಬಯಲು ಪ್ರದೇಶದ ಮೇಲೆ ಅವನು ಸಾಧಿಸಿದಂತಹ ಪಾರಮ್ಯ. ಉತ್ತರ ಭಾರತದಲ್ಲಿ 9 ರಾಜರುಗಳನ್ನು ಗೆಲ್ತಾನೆ ಅವನು. 9 ರಾಜರುಗಳನ್ನು ಗೆಲ್ತಾನೆ. ನಮ್ಮ ಅದೃಷ್ಟ ಏನು ಅಂತ ಹೇಳಿದರೆ, ಸಮುದ್ರಗುಪ್ತನ ಇತಿಹಾಸವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಸುಮಾರು 1600 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸ. ಇವತ್ತಿಗೆ 1600 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸ. ಆದರೆ ನಮಗೆ ಸ್ಪಷ್ಟವಾಗಿ ಸಮುದ್ರಗುಪ್ತ ಗೆದ್ದಂತಹ ರಾಜರುಗಳ ಹೆಸರು ಸಿಕ್ಕಿದೆ ನೋಡಿ. ಇತಿಹಾಸದಲ್ಲಿ ದಾಖಲೆಗಳ ಪ್ರಾಮುಖ್ಯತೆ ಏನು ಅಂತ ಹೇಳಿ ಆ 9 ರಾಜ್ಯಗಳು ಮತ್ತು ಅವರ ರಾಜರುಗಳು ಯಾರು ಹೇಳುವಂಥ ಮಾಹಿತಿ ನಮಗೆ ಸಿಗ್ತದೆ. ಈ ಪಟ್ಟಿಯನ್ನು ನಾನು ಓದಿ ಹೇಳ್ತೇನೆ. ನಂದಿನ್, ಬಲವರ್ಮನ್,
ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿನಾಗ, ಅಚ್ಯುತ, ಮತಿಲ ಮತ್ತು ರುದ್ರದೇವ. ಈ 9 ರಾಜರುಗಳನ್ನು ಯುದ್ಧದ ಮುಖೇನ ಗೆಲ್ತಾನೆ ಸಮುದ್ರಗುಪ್ತ. ಹಾಗಾಗಿ ಸಮುದ್ರಗುಪ್ತನ ದಿಗ್ವಿಜಯದಲ್ಲಿ ಮೊದಲು ನಾವು ಚರ್ಚೆ ಮಾಡುವಂಥದ್ದು ಅವನ ಉತ್ತರ ಭಾರತದ ದಿಗ್ವಿಜಯಗಳು. ಅಲ್ಲಿ ಅವನು 9 ರಾಜರುಗಳನ್ನು ಸೋಲಿಸ್ತಾನೆ. ಈ 9 ರಾಜರುಗಳನ್ನು ಸೋಲಿಸಿ ಆದಮೇಲೆ ಅಲ್ಲಿ ನೇರವಾದ ಆಳ್ವಿಕೆಯನ್ನು ಅವನು ಅಲ್ಲಿ ಇಂಟ್ರಡ್ಯೂಸ್ ಮಾಡ್ತಾನೆ ಸಮುದ್ರಗುಪ್ತ. ಇದಾದಮೇಲೆ ನಾವು ಅವನ 2ನೇ ದಿಗ್ವಿಜಯವನ್ನು ನೋಡ್ತೇವೆ. ಕಾನ್ಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್, ಅರಣ್ಯ ರಾಜ್ಯಗಳ ಆಕ್ರಮಣ. ಅರಣ್ಯದಿಂದ ಕೂಡಿದ್ದಂತಹ ಕೆಲವೊಂದು ರಾಜ್ಯಗಳಿತ್ತು. ಆ ಮ್ಯಾಪ್ನಲ್ಲಿ ಮತ್ತೆ ನೀವು ನೋಡ್ತೀರಿ, ಆ ರಾಜ್ಯಗಳನ್ನು ಅವನು ಗೆಲ್ತಾನೆ. ಯಾವುದು ಅರಣ್ಯ ರಾಜ್ಯಗಳು? ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಖಂಡ್. ಈ 4 ಅರಣ್ಯ ರಾಜ್ಯಗಳು ಅಂತ ಹೇಳಿ ಪರಿಗಣಿಸಿದ್ದಾರೆ. ಈ 4 ಅರಣ್ಯ ರಾಜ್ಯಗಳನ್ನು ಗೆಲ್ತಾನೆ ಅವನು. ಮತ್ತೊಮ್ಮೆ ನಾನು ಹೇಳ್ತೇನೆ, ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಖಂಡ್ ಮಧ್ಯ ಭಾರತದಲ್ಲಿ, ಸೆಂಟ್ರಲ್ ಇಂಡಿಯಾದಲ್ಲಿ ಬರ್ತದೆ. ವಿಶೇಷವಾಗಿ ವಿಂಧ್ಯ ಪ್ರದೇಶ, ಆ ವಿಂಧ್ಯ ಏನು ಬೆಟ್ಟ ಇದೆ, ವಿಂಧ್ಯ ಪರ್ವತ ಇದೆ, ಆ ಪರ್ವತದ ಸುತ್ತಲಿನ ಅಲ್ಲಿ ಪ್ರದೇಶವನ್ನು ನಾವು ಬಾಗೇಲ್ಖಂಡ್ನ ಅಂತ ಗುರುತಿಸ್ತೇವೆ. ಅಲ್ಲಿವರೆಗೆ ಅವನು ಆ ಪ್ರದೇಶವನ್ನು ಅವನು ಗೆದ್ದಿದ್ದ. ಹೀಗೆ 4 ಅರಣ್ಯ ರಾಜ್ಯಗಳನ್ನು ಆಕ್ರಮಣ ಮಾಡಿ ಅದನ್ನು ಗೆಲ್ತಾನೆ. ಇನ್ನು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವಂಥದ್ದು ಅವನ ದಕ್ಷಿಣ ಭಾರತ ದಂಡಯಾತ್ರೆಗಳು. ದಕ್ಷಿಣದ ಕಡೆಗೆ ಬರ್ತಾನೆ ಅವನು. ಸುಮಾರು 3000 ಮೈಲಿಗಳಷ್ಟು ದೂರ ದಿಗ್ವಿಜಯನ ಮಾಡ್ತಾ ಬರ್ತಾನೆ. ವಿದ್ಯಾರ್ಥಿಗಳೇ, ನಾವು ಇದನ್ನು ಗಮನಿಸಬೇಕು. 3000 ಮೈಲಿಗಳು ಅಂತ ಹೇಳಿದರೆ ಎಷ್ಟಾಯಿತು? 3000 ಮೈಲಿ ಇಂಟು 1.6 ಕಿಲೋಮೀಟರ್ಸ್. ಅಷ್ಟು ದೀರ್ಘವಾದ ಪ್ರಯಾಣವನ್ನು ಮಾಡಿಕೊಂಡು, ಇವತ್ತಿನ ಹಾಗೆಲ್ಲ ನಾವು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡುವಾಗ 1600 ವರ್ಷಗಳ ಹಿಂದೆ ಹೋಗಬೇಕು. ಇವತ್ತಿನ ಹಾಗೆ ರೈಲು, ಬಸ್ಸು, ವಿಮಾನಗಳು ಓಡಾಡುವ ಕಾಲ ಅಲ್ಲದು. ಅಂತಹ ಕಾಲಘಟ್ಟದಲ್ಲಿ 3000 ಮೈಲಿಗಳಷ್ಟು ದಕ್ಷಿಣಕ್ಕೆ ಬಂದು ಯುದ್ಧ ಮಾಡ್ತಾ ಬಂದದ್ದವನು, ತಿರುಗಾಡಲಿಕ್ಕೆ ಬಂದದ್ದಲ್ಲ. ಎಷ್ಟು ಕಷ್ಟಗಳಾಗಿರ್ಬೋದು, ಆದರೂ ಆ ಪ್ರದೇಶಗಳನ್ನು ಗೆಲ್ಲಬೇಕು ಹೇಳುವಂಥ ಮಹತ್ವಾಕಾಂಕ್ಷೆ ನೋಡಿ. ಇತಿಹಾಸದಲ್ಲಿ ನಾವು ಬಹಳಷ್ಟು ತಿಳಿಲಿಕ್ಕಿದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಕಷ್ಟ ಅಂತ ಹೇಳ್ತೇವೆ. ಆ ಸಾಮ್ರಾಟರ ಕಥೆಯನ್ನು ನಾವು ನೋಡಿದಾಗ, ಸತ್ಯಕಥೆಯನ್ನು ನಾವು ನೋಡಿದಾಗ ನಮಗೆ ಸ್ಫೂರ್ತಿ ಬರ್ತದೆ. ಸಮುದ್ರಗುಪ್ತ 3000 ಮೈಲಿಗಳಷ್ಟು ದೂರಕ್ಕೆ ದಕ್ಷಿಣಕ್ಕೆ ಬಂದು ಅನೇಕ ಸಾಮ್ರಾಜ್ಯಗಳನ್ನು ಗೆದ್ದು ಹಿಂದೆ ಹೋಗ್ತಾನೆ. ಅವನ ಮಹತ್ವಾಕಾಂಕ್ಷೆಗೆ ಇದು ಬಹಳ ಪ್ರಮುಖವಾದ ಉದಾಹರಣೆ. ಅಲಹಾಬಾದಿನ ಸ್ತಂಭ ಶಾಸನದ ಪ್ರಕಾರ 12 ರಾಜರುಗಳನ್ನು ಗೆಲ್ತಾನೆ ಅವನು. ಇಲ್ಲಿ 12 ರಾಜರುಗಳನ್ನು ಗೆಲ್ತಾನೆ. ಆದರೆ ಒಂದು ವಿಶೇಷತೆ, ಉತ್ತರ ಭಾರತ ದಿಗ್ವಿಜಯ ಮತ್ತು ದಕ್ಷಿಣ ಭಾರತ ದಿಗ್ವಿಜಯಕ್ಕೆ ಒಂದು ವ್ಯತ್ಯಾಸ ಏನು ಹೇಳಿದರೆ, ಉತ್ತರ ಭಾರತದ ದಿಗ್ವಿಜಯವನ್ನು ಅವನು ಮಾಡಿ ಆದಮೇಲೆ ಅಲ್ಲಿ ತನ್ನ ನೇರ ಆಳ್ವಿಕೆಯನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಆದರೆ ದಕ್ಷಿಣ ಭಾರತದಲ್ಲಿ 12 ರಾಜರುಗಳನ್ನು ಅವನು ಗೆಲ್ತಾನೆ. ಆದರೆ ಮತ್ತೆ ಪುನಃ ಅವರಿಗೆ ಅವರ ರಾಜ್ಯವನ್ನು ಕೊಟ್ಟು ಬಿಡ್ತಾನೆ. ಮತ್ತು ಇದಕ್ಕೆ ಒಂದು ಟೈಟಲ್ ಕೊಡ್ತಾನೆ ಅವನು, ಒಂದು ಹೆಸರು ಕೊಡ್ತಾನೆ, ಧರ್ಮ ವಿಜಯ. ಅವರವರ ಸಾಮ್ರಾಜ್ಯ ಅವರಿಗೆ ಹಿಂದಿರಿಸಿಕೊಡ್ತಾನೆ. ಅದರರ್ಥ ಹಾಗಿದ್ರೆ ಅವನು ಗೆದ್ದದ್ದು ಯಾಕೆ ಅಂತ ಪ್ರಶ್ನೆ ಬರ್ಬೋದು. ಅವನು ಬಿಟ್ಟು ಕೊಟ್ಟದ್ದು ಅಂತ ಹೇಳಿದರೆ ಕಪ್ಪ ಕಾಣಿಕೆಗಳನ್ನು ವರ್ಷ ಅವರು ಕೊಡ್ತಾಯಿದ್ರು. ಪ್ರತಿ ವರ್ಷ ಕಪ್ಪ ಕಾಣಿಕೆಗಳನ್ನು ಅವರು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಅವನು ಅವರ ಸಾರ್ವಭೌಮನಾಗಿರ್ತಾನೆ, ಅವರು ಸಾಮಂತರಾಗಿರ್ತಾರೆ. ಈ ರೀತಿಯ ವ್ಯವಸ್ಥೆಯನ್ನು ಅವನು ಮಾಡಿಕೊಂಡಿದ್ದ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇನ್ನು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ದಕ್ಷಿಣ ಭಾರತದ 12 ರಾಜರುಗಳು ಮತ್ತು ಅವರ ರಾಜ್ಯ ಯಾವುದು ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಯಾವುದು ಹಾಗಿದ್ರೆ ನೋಡಿ, ಇಲ್ಲಿದೆ, ಪಟ್ಟಿ ಇದೆ. ಕೋಸಲದ ಮಹೇಂದ್ರ, ಕೌರಾಲದ ಮಂಟರಾಜ, ಮಹಾಕಾಂತಾರದ ವ್ಯಾಘ್ರರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಎರಂಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಹಸ್ತಿವರ್ಮನ್, ಅವಮುಕ್ತದ ನೀಲರಾಜ, ಪಾಲಕ್ಕಾಡು ಉಗ್ರಸೇನ, ದೇವರಾಷ್ಟ್ರದ ಕುಬೇರ, ಕುಸ್ತಲಾಪುರದ ಧನಂಜಯ. ನೋಡಿ, ಇತಿಹಾಸದ 12 ಹೆಸರುಗಳು ನಮಗೆ ಸಿಗ್ತವೆ. 12 ರಾಜ್ಯಗಳ ಹೆಸರು ನಮಗೆ ಸಿಗ್ತದೆ. ದಕ್ಷಿಣ ಭಾರತದಲ್ಲಿ ಗುಪ್ತರು ಮಾಡಿದಂತಹ ದಾಳಿ ಮತ್ತು ಆ ದಿಗ್ವಿಜಯದಲ್ಲಿ ಅವನು ವಶಪಡಿಸಿಕೊಂಡಂಥ ಸಾಮ್ರಾಜ್ಯಗಳ ಹೆಸರು ನಮಗೆ ಸಿಗ್ತದೆ. ಇದು ದಕ್ಷಿಣ ಭಾರತದ ಸಾಮ್ರಾಜ್ಯ. ದಕ್ಷಿಣ ಭಾರತದ ಯುದ್ಧಗಳು ಆದ ಮೇಲೆ ನಾನು ಆಗ ಹೇಳಿದಾಗೆ ಎಲ್ಲ ರಾಜ್ಯಗಳನ್ನು ಅವರಿಗೆ ಹಿಂತಿರುಗಿಸ್ತಾನೆ.
ಅವರಿಂದ ಕಪ್ಪ ಕಾಣಿಕೆಗಳನ್ನು ವಾರ್ಷಿಕವಾಗಿ ಅವನು ಸ್ವೀಕರಿಸ್ತಾನೆ. ಇದು ಬಹಳ ಪ್ರಮುಖವಾದದ್ದು. ಇನ್ನು ಅವನ ಮುಂದಿನ ಯುದ್ಧ ಗಡಿ ರಾಜ್ಯಗಳ ಆಕ್ರಮಣ. ಗಡಿ ಪ್ರದೇಶಗಳು ಬಹಳ ಮುಖ್ಯವಾಗಿ ಅವನ ಸಾಮ್ರಾಜ್ಯದ ಸುತ್ತ ಇರುವಂತಹ ಗಡಿ ಪ್ರದೇಶಗಳು, ಅದರ ಮೇಲೆ ದಾಳಿ ಮಾಡ್ತಾನೆ. ಆ ರಾಜ್ಯಗಳು ಯಾವುದು ಕೇಳಿದರೆ, ಅಸ್ಸಾಂನಲ್ಲಿ ಬರುವಂತಹ ಕಾಮರೂಪ, ಬಂಗಾಳದಲ್ಲಿ ಬರುವಂತಹ ಸಮತಾತ, ಪಂಜಾಬಿನಲ್ಲಿ ಬರುವಂತಹ ಕರ್ತ್ರಿಪುರ ಮತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಬರುವಂತಹ ರೋಹಿಲ್ಖಂಡ್. ಈ 4 ರಾಜ್ಯಗಳನ್ನು ಅವನ ಗಡಿ ರಾಜ್ಯಗಳು ಅಂತೇಳಿ ಇತಿಹಾಸಕಾರರು ಗುರುತಿಸಿದ್ದಾರೆ. ಮತ್ತು ಅದರ ಮೇಲೆ ದಾಳಿ ಮಾಡುವುದರ ಮೂಲಕ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅವನ ಮ್ಯಾಪನ್ನು, ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ಇರುವಂತಹ ಒಂದು ಮ್ಯಾಪನ್ನು ನೋಡ್ಬೋದು. ಈ ಮ್ಯಾಪ್ನಲ್ಲಿ ಬಹಳ ವಿಶಾಲವಾದ ಸಾಮ್ರಾಜ್ಯವನ್ನು ಅವನು ನಿರ್ಮಾಣ ಮಾಡಿದ್ದ. ನೋಡಿ, ಅಲ್ಲಿ ಕಾಣ್ತಾ ಇದೆ ನಿಮಗೆ ಇವತ್ತಿನ ಪಾಕಿಸ್ತಾನ ಏನಿದೆ, ಆ ಪಾಕಿಸ್ತಾನದ ಭೂಪ್ರದೇಶಗಳು ಕೂಡ ಅವನ ಅಧೀನಕ್ಕೆ ಬಂದಿದ್ದು. ಮತ್ತು ದಕ್ಷಿಣದಲ್ಲಿ ಅವನು ದಿಗ್ವಿಜಯ ಮಾಡಿದಂತಹ ದಾರಿ, ಆ ದಾರಿಯನ್ನು ಬಿಡಿಸಿದ್ದಾರೆ ನೋಡಿ, ಬಾಣದ ಗುರುತಿನ ಮೂಲಕ ಗುರುತಿಸಿದ್ದಾರೆ. ಅವನು ಹೇಗೆ ಬಂದ, ಹೇಗೆ ಹೋದ ಹೇಳುವಂಥದ್ದು. ದಕ್ಷಿಣದಲ್ಲಿ ಪಾಲಕ್ಕಾಡ್ನವರೆಗೆ ಅವನ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಮತ್ತು ಗಡಿ ರಾಜ್ಯಗಳನ್ನು ಅಲ್ಲಿ ಗುರುತಿಸಿದ್ದಾರೆ ನೋಡಿ, ಕಾಮರೂಪ ಮತ್ತು ಸಮತಾತ ಗಡಿ ಪ್ರದೇಶಗಳು ನೋಡಿ, ಆ ಗಡಿ ರಾಜ್ಯಗಳನ್ನು ಕೂಡ ಅವನು ವಶಪಡಿಸಿಕೊಂಡಿದ್ದ. ಹೀಗೆ ಒಟ್ಟಿನಲ್ಲಿ ಅತ್ಯಂತ ವಿಶಾಲವಾದಂತಹ ನೋಡಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಸುತ್ತಮುತ್ತಲಿನ ಸಮುದ್ರಗಳ ಸುತ್ತಮುತ್ತ ಇರುವಂತಹ ಎಲ್ಲ ಸಮುದ್ರದ ಒಳಗೆ ಬರುವಂಥ ಭೂಪ್ರದೇಶವನ್ನು ಗೆಲ್ಲುವುದರ ಮೂಲಕ ನಿಜ ಅರ್ಥದಲ್ಲಿ ಕೂಡ ಅವನು ಸಮುದ್ರಗುಪ್ತ ಹೇಳುವಂತಹ ಒಂದು ಹೆಸರನ್ನು ಪಡೆದಿದ್ದಾನಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು ಎಷ್ಟು ವಿಭಾಗ ಮಾಡಿದ್ದೇವೆ? 4 ವಿಭಾಗ ಮಾಡಿದ್ದೇವೆ. ಉತ್ತರ ಭಾರತ ದಿಗ್ವಿಜಯ, ದಕ್ಷಿಣ ಭಾರತ ದಿಗ್ವಿಜಯ, ಅರಣ್ಯ ರಾಜ್ಯಗಳ ಮೇಲೆ ಯುದ್ಧ ಮತ್ತು ಗಡಿ ರಾಜ್ಯಗಳ ಮೇಲೆ ಆಕ್ರಮಣ. ಈ 4 ವಿಭಾಗವನ್ನು ಮಾಡಿ ನೀವು ಬರೆದ್ರೆ ಪರೀಕ್ಷೆಯಲ್ಲಿ ಕೂಡ ನಮಗೆ ಬಹಳ ಸುಲಭ ಆಗ್ತದೆ ನೆನಪಿಟ್ಕೊಳ್ಳಿಕ್ಕೆ ಹೇಳುವಂಥದ್ದು. ಸಮುದ್ರಗುಪ್ತನ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ನಾನು ಆಗ ಹೇಳಿದ ಹಾಗೆ ಸಮುದ್ರಗುಪ್ತ ಕೇವಲ ಯುದ್ಧಗಳನ್ನು ಮಾಡಿದ್ದು ಮಾತ್ರ ಅಲ್ಲ, ಆ ಯುದ್ಧವನ್ನು ಊರ್ಜಿತಗೊಳಿಸುವ ಸಲುವಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಬಹುಶಃ ಅಶ್ವಮೇಧ ಯಾಗದ ಕಲ್ಪನೆ ಮತ್ತು ಅದರ ಚಿತ್ರಣ ನಿಮಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅಶ್ವಮೇಧ ಯಾಗಗಳು ಆಗಿದ್ದಾವೆ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡಿದರೆ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನ್ನು ಕಳಿಸಿದ್ದ, ಲವಕುಶರೊಂದಿಗೆ ಯುದ್ಧ ಆದದ್ದು ನೆನಪಿರ್ಬೋದು ನಿಮಗೆ, ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿ ಧರ್ಮರಾಯ, ಯುಧಿಷ್ಠಿರ ಅವನು ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಮತ್ತು ಕುದುರೆಯ ಬೆಂಗಾವಲಿಗೆ ಅರ್ಜುನನ್ನು ಕಳಿಸ್ತಾನೆ ಅವನು. ಈ ಕಥೆಗಳು ನಿಮಗೆ ಗೊತ್ತಿದೆ. ನಾವು ಬಹಳ ಸಂತೋಷ ಪಡಬೇಕು. ಇತಿಹಾಸ ಕಾಲದಲ್ಲಿ ನಮಗೆ ಸಮುದ್ರಗುಪ್ತನ ವ್ಯಕ್ತಿತ್ವದ ಬಗ್ಗೆ ಚರ್ಚೆ ಮಾಡುವಾಗ ಅವನು ಕೂಡ ಅಶ್ವಮೇಧ ಯಾಗ ಮಾಡಿದ್ದ ಹೇಳುವಂತಹ ಸ್ಪಷ್ಟ ಮಾಹಿತಿಗಳು ನಮಗೆ ಸಿಗ್ತವೆ. ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದ್ದು ಮಾತ್ರ ಅಲ್ಲ, ಅಶ್ವಮೇಧ ಪರಾಕ್ರಮ ಹೇಳುವಂಥ ಬಿರುದನ್ನು ಹೊಂದಿ ಚಕ್ರವರ್ತಿಯಾಗಿ ಮೆರೀತಾನೆ ಅವನು. ಯಾರು ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಅವನು ಚಕ್ರವರ್ತಿ ಅನಿಸ್ಕೊಳ್ತಾನೆ. ಅಂತಹ ಒಬ್ಬ ಚಕ್ರವರ್ತಿಯಾಗಿ ಮೆರೀತಾನೆ. ಅಶ್ವಮೇಧ ಪರಾಕ್ರಮ ಹೇಳುವಂಥ ಬಿರುದನ್ನು ಕೂಡ ಅವನು ಧರಿಸಿಕೊಳ್ತಾನೆ. ಸಮುದ್ರಗುಪ್ತನ ಮತ್ತೊಂದು ಬಹಳ ಪ್ರಮುಖವಾದಂತಹ ಅಂಶ ನಾವು ಹೇಳಬೇಕಾದಂಥದ್ದು, ಸುಮಾರು 8 ರೀತಿಯ ಚಿನ್ನದ ನಾಣ್ಯಗಳನ್ನು ಅವನು ಇಂಟ್ರಡ್ಯೂಸ್ ಮಾಡ್ತಾನೆ. 8 ರೀತಿಯ ಅನೇಕ ರಾಜರುಗಳು, ರಾಜವಂಶಗಳು ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಒಬ್ಬನೇ ರಾಜ 8 ರೀತಿಯ ಚಿನ್ನದ ನಾಣ್ಯಗಳನ್ನು ಅವನು ಬಿಡುಗಡೆ ಮಾಡಿದ್ದು ಹೇಳಿದರೆ ಅದು ನಿಜಕ್ಕೂ ಕೂಡ ಅವನ ವಿಶೇಷತೆ ಎಂದು ನಾವು ಅದನ್ನು ಪರಿಗಣಿಸ್ತೇವೆ. ಬಹಳ ಮುಖ್ಯವಾಗಿ ಅವನ ನಾಣ್ಯಗಳ ಮೇಲೆ ಕುದುರೆಯ ಚಿತ್ರವನ್ನು ಕಾಣಬಹುದು. ಅವನ ಅಶ್ವಮೇಧ ಯಾಗ ಮಾಡಿದ್ದರ ಪ್ರತಿಫಲವಾಗಿ ಕುದುರೆ ಚಿತ್ರವನ್ನು ಕೂಡ ಅವನು ಅದರ ಮೇಲೆ ಹಾಕಿದ್ದಾನೆ, ಒಂದು ನಾಣ್ಯದ ಮೇಲೆ ಹೇಳುವಂಥದ್ದು. ಇನ್ನು ಅನೇಕ ಪ್ರತಿಭೆಗಳನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿದ್ದವನು. ನೋಡಿ, ಒಬ್ಬ ಚಕ್ರವರ್ತಿಯಾಗಿ ಅವನು ಮಾಡಿದ ಯುದ್ಧಗಳನ್ನು ನೋಡಿ, ಅವನು ಕಟ್ಟಿದಂಥ ವಿಶಾಲವಾದ ಸಾಮ್ರಾಜ್ಯವನ್ನು ನೋಡಿ, ಅದರ ಜೊತೆಯಲ್ಲಿ ಹಿ ವಾಸ್ ಎ ಗ್ರೇಟ್ ಮ್ಯೂಸಿಷಿಯನ್, ಒಬ್ಬ ಸಂಗೀತಗಾರನಾಗಿದ್ದ. ಒಂದು ಚಿನ್ನದ ನಾಣ್ಯ ಮೇಲೆ ಅವನು ವೀಣೆಯನ್ನು ನುಡಿಸ್ತಾ ಇರುವ ಚಿತ್ರ ಇದೆ. ಅವನು ಸಂಗೀತಗಾರನಾಗಿದ್ದ, ಸ್ವತಃ ಕವಿಯಾಗಿದ್ದ, ಸಾಹಿತಿಯಾಗಿದ್ದ, ಕವಿಗಳಿಗೆ ಸಾಹಿತಿಗಳಿಗೆ ಆಶ್ರಯದಾತನಾಗಿದ್ದ. ಹಾಗಾಗಿ ಬೇರೆ ಬೇರೆ ಗುಣಗಳನ್ನು ಹೊಂದಿದ್ದಂತಹ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದ ಅವನು. ಕವಿಯಾಗಿದ್ದ ಹೇಳುವುದರ ಜೊತೆಯಲ್ಲಿ ಅವನಿಗೊಂದು ಬಿರುದು ಕೂಡ ಇತ್ತು, ಕವಿರಾಜ, ಕಿಂಗ್ ಎಮಾಂಗ್ ದ ಪೊಯಿಟ್ಸ್.
ಕವಿರಾಜ ಹೇಳುವಂಥ ಬಿರುದನ್ನು ಕೂಡ ಅವನು ಧರಿಸಿದ್ದ. ಹಾಗಾಗಿ ಸಮುದ್ರಗುಪ್ತ ಗುಪ್ತ ವಂಶದಲ್ಲಿ ಅತ್ಯಂತ ಪ್ರಖ್ಯಾತನಾದ ದೊರೆ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂತ ಹೇಳಿದರೆ ಒಬ್ಬ ದಿಗ್ವಿಜಯಗಳನ್ನು ಮಾಡಿದಂತಹ ವೀರ ಯೋಧನಾಗಿ, ಕವಿ ಸಾಹಿತಿಗಳಿಗೆ ಆಶ್ರಯದಾತನಾಗಿ, ಸ್ವತಃ ಕವಿಯಾಗಿ, ಸಂಗೀತಗಾರನಾಗಿ, ಅಶ್ವಮೇಧ ಯಾಗವನ್ನು ಪೂರ್ತಿಗೊಳಿಸಿ ಚಕ್ರವರ್ತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮುದ್ರಗುಪ್ತ ಒಬ್ಬ ಅತ್ಯುತ್ತಮ ರಾಜನಾಗಿದ್ದ. ಅವನ ಆಡಳಿತದ ಕಾಲದಲ್ಲಿ ಕೂಡ ವಿಶೇಷವಾಗಿ ಅವನ ಆಡಳಿತ ಕೂಡ ಬಹಳ ಪರಿಪೂರ್ಣವಾಗಿತ್ತು ಅಂತ ಹೇಳಿ ಇತಿಹಾಸಕಾರರು ತಮ್ಮ ಅಧ್ಯಯನದಲ್ಲಿ ತಿಳಿಸ್ತಾರೆ. ಅಂಥ ಒಬ್ಬ ಪ್ರಮುಖ ದೊರೆ ಸಮುದ್ರಗುಪ್ತ. ಸಮುದ್ರಗುಪ್ತನ ಬಗ್ಗೆ ನಿಮಗೆ 5 ಅಂಕದ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ಬಹಳ ಸುಲಭವಾಗಿ ಬರೀಬೋದು. ನೀವು ಕತೆ ಕೇಳಿದ್ದೀರಿ, ಈಗ ಸಮುದ್ರಗುಪ್ತನ ಕಥೆಯನ್ನು ಕೇಳಿದ್ದೀರಿ. ಆ ಕಥೆಯನ್ನೇ ನೆನಪು ಮಾಡಿಕೊಂಡು ಬರೀರಿ. ಅವನ ಬಗ್ಗೆ ಒಂದು ಇಂಟ್ರಡಕ್ಷನ್ ಬರೀರಿ, ಒಂದು ಪೀಠಿಕೆ ಬರೀರಿ, ಸಮುದ್ರಗುಪ್ತ ಯಾರು ಹೇಳುವಂಥದ್ದು. ಅಲಹಾಬಾದಿನ ಸ್ತಂಭಶಾಸನದ ಬಗ್ಗೆ ಬರೀರಿ. ಅವನ ಯುದ್ಧಗಳನ್ನು ಬರೀರಿ. ಅದರಲ್ಲಿ 4 ವಿಭಾಗ ಮಾಡಿ, ನಾವೀಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. 4 ವಿಭಾಗ ಮಾಡಿ ಆ 4 ಯುದ್ಧಗಳಲ್ಲಿ ಅವನು ಗೆದ್ದಂತಹ ರಾಜ್ಯಗಳು ಮತ್ತು ರಾಜರುಗಳು ಯಾರು ಅಂತ ಹೇಳಿ ಅದನ್ನು ಬರೀರಿ. ಅದಾದ ಮೇಲೆ ಅವನ ಇನ್ನಿತರ ಚಟುವಟಿಕೆಗಳೇನು, ಅಶ್ವಮೇಧ ಯಾಗ ಇರ್ಬೋದು, ಕವಿಯಾಗಿ, ಸಾಹಿತಿಯಾಗಿ, ಆಶ್ರಯದಾತನಾಗಿ, ಅವನ ಚಿನ್ನದ ನಾಣ್ಯಗಳಿರ್ಬೋದು, ಕವಿರಾಜ ಹೇಳುವ ಬಿರುದು ಇರ್ಬೋದು, ಅಶ್ವಮೇಧ ಪರಾಕ್ರಮ ಹೇಳುವಂಥ ಬಿರುದು ಇರ್ಬೋದು, ಇವುಗಳನ್ನು ಮೆನ್ಷನ್ ಮಾಡಿ 5 ಅಂಕದ ಪ್ರಶ್ನೆಗೆ ಉತ್ತರ ತಯಾರಾಯಿತು. ಹಾಗಾಗಿ ಸಮುದ್ರಗುಪ್ತ ಒಬ್ಬ ಗುಪ್ತರ ಪ್ರಮುಖ ದೊರೆಯಾಗಿ ನಾವಿಲ್ಲಿ ಗುರುತಿಸ್ತೇವೆ. ಸಮುದ್ರಗುಪ್ತನ ನಾಣ್ಯಗಳನ್ನು ನಾನು ಹೆಸರಿಸಿದೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಚಿತ್ರ ಇದೆ. ಈ ನಾಣ್ಯಗಳು, ಕುದುರೆಯ ಚಿತ್ರವನ್ನು ನೀವಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಚಿನ್ನದ ನಾಣ್ಯಗಳು, ಇಂತಹ 8 ಬಗೆಯ ನಾಣ್ಯಗಳನ್ನು ಅವನು ಇಂಟ್ರಡ್ಯೂಸ್ ಮಾಡ್ತಾನೆ. ಸಮುದ್ರಗುಪ್ತನ ನಂತರ ಅವನ ಉತ್ತರಾಧಿಕಾರಿಯಾಗಿ 2ನೆಯ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ನೆನಪಿಟ್ಕೊಳ್ಳಿ, ನಾವೀಗ ಚರ್ಚೆ ಮಾಡ್ತಾ ಇರುವಂಥದ್ದು ಇದು 3ನೆಯ ಚಂದ್ರಗುಪ್ತ. ಚಂದ್ರಗುಪ್ತ ಹೇಳುವ ಹೆಸರು 3 ಸಲ ಬಂದಿದೆ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ಒಬ್ಬ ಯಾರು? ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ, ಅವನು ಚಂದ್ರಗುಪ್ತ ಮೌರ್ಯ, ನೆನಪಿಟ್ಕೊಳ್ಳಿ. ಆನಂತರ ನಾವು ಚರ್ಚೆ ಮಾಡಿದ್ದು ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿದಂಥವನು 1ನೆಯ ಚಂದ್ರಗುಪ್ತ. ಈಗ ನಾವು ಚರ್ಚೆ ಮಾಡುವಂಥದ್ದು 2ನೆಯ ಚಂದ್ರಗುಪ್ತ, ಗುಪ್ತರ ಮತ್ತೊಬ್ಬ ಪ್ರಮುಖ ದೊರೆ. ಇವತ್ತು ನಾವು ಗುಪ್ತರ ಸುವರ್ಣಯುಗದ ಬಗ್ಗೆ ಮಾತಾಡ್ತೇವೆ. ಆ ಸುವರ್ಣಯುಗದ ಕಲ್ಪನೆ ಬರಲಿಕ್ಕೆ ಕಾರಣನಾದಂತಹ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವನು ಈ 2ನೆಯ ಚಂದ್ರಗುಪ್ತ. ಇವನಿಗೆ ಮತ್ತೊಂದು ಬಿರುದು ಇತ್ತು, ವಿಕ್ರಮಾದಿತ್ಯ ಎಂಬುದಾಗಿ. ಹಾಗಾಗಿ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಕೂಡ ಇವನನ್ನು ಕರೀತಾರೆ. ಸಾಶ 375ರಲ್ಲಿ ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಸಾಶ 415ರಲ್ಲಿ ಅವನ ಆಳ್ವಿಕೆ ಕೊನೆಯಾಗ್ತದೆ. ಈ ಕಾಲಾವಧಿಯಲ್ಲಿ 1-2 ಯುದ್ಧಗಳನ್ನು ಕೂಡ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಬಹಳಷ್ಟು ಯುದ್ಧಗಳನ್ನು ಮಾಡುವ ಅನಿವಾರ್ಯತೆ ಬರೋದಿಲ್ಲ. ಅವನ ತಂದೆಯಾಗಿದ್ದಂಥ ಸಮುದ್ರಗುಪ್ತ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಹಾಗಾಗಿ ವಿಶಾಲವಾದ ಸಾಮ್ರಾಜ್ಯ ಅವನಿಗೆ ಬಳುವಳಿಯಾಗಿ ಬಂದಿತ್ತು. ಅದನ್ನು ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಿದಂತಹ ಖ್ಯಾತಿ ಅವನಿಗೆ ಸಲ್ತದೆ. ಇನ್ನೊಂದು ಬಹಳ ಪ್ರಮುಖವಾದದ್ದು, ಅವನನ್ನು ವಿರೋಧಿಸಿದಂತಹ ಕೆಲವರನ್ನು ಅವನು ಯುದ್ಧ ಮಾಡದೆ ಬಿಡಲಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಶಕದೊರೆಯಾದ ರುದ್ರಸೇನ, ಅವನನ್ನು ಅವನು ಯುದ್ಧದಲ್ಲಿ ಸೋಲಿಸ್ತಾನೆ. ಶಕದೊರೆಯಾದ ರುದ್ರಸೇನನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಮ್ಯಾಟ್ರಿಮೋನಿಯಲ್ ಅಲಯನ್ಸ್, ವೈವಾಹಿಕ ಸಂಬಂಧ ಹೇಳುವಂಥದ್ದು ಇತಿಹಾಸ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ನಿಮಗೆ ಗೊತ್ತಿದೆ, ಒಬ್ಬ ರಾಜ ಅಂತ ಹೇಳುವಾಗ ಅವನು ಅನೇಕ ಬಗೆಯ ರಾಜತಾಂತ್ರಿಕ ನೈಪುಣ್ಯತೆಯನ್ನು ಹೊಂದಿರಬೇಕಾಗ್ತದೆ. ಕೇವಲ ಯುದ್ಧಗಳ ಮೂಲಕವೇ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನಿತರ ರೀತಿಯಲ್ಲಿ ಕೂಡ ಸಾಮ್ರಾಜ್ಯವನ್ನು ಬೆಳೆಸಬಹುದು ಹೇಳುವುದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ನಿಮಗೆ. ವೈವಾಹಿಕ ಸಂಬಂಧ. ಶಾಸ್ತ್ರಗಳು ಹೇಳ್ತವೆ, ರಾಜ ಬಹುಪತ್ನಿ ವಲ್ಲಭ, ರಾಜ ಎಷ್ಟು ಹೆಂಡತಿಯರನ್ನು ಹೊಂದಬಹುದು ಅಂತ ಹೇಳಿ. ರಾಜ ಅಷ್ಟು ಹೆಂಡತಿಯರನ್ನು ಹೊಂದಿರುವಂಥದ್ದು ಯಾಕೆ ಅಂತ ಕೇಳಿದರೆ, ಸಾಮ್ರಾಜ್ಯಗಳ ವಿಸ್ತರಣೆಯ ಒಂದು ದಾರಿ ವಿದ್ಯಾರ್ಥಿಗಳದು. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ನಮ್ಮ ಚಂದ್ರಗುಪ್ತ ವಿಕ್ರಮಾದಿತ್ಯ ಏನಿದ್ದಾನೆ, ಅವನು ನಾಗರು ಮತ್ತು ವಾಕಾಟಕರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡ. ಆಗ ಏನಾಯಿತು, ನಾಗರು ಮತ್ತು ವಾಕಾಟಕರು ಮಿತ್ರರಾಗ್ತಾರೆ, ಸಂಬಂಧಿಕರಾಗ್ತಾರೆ, ಅಲ್ಲಿ ಯಾವುದೇ ಯುದ್ಧ ಆಗೋದಿಲ್ಲ. ಹಾಗಾಗಿ ಆ ರೀತಿಯ ಸಾಮ್ರಾಜ್ಯ ವಿಸ್ತರಣೆ ಕೂಡ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇಂಗ್ಲೀಷ್ನಲ್ಲಿ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಅಂತ ಕರಿತೇವೆ. ವೈವಾಹಿಕ ಸಂಬಂಧಗಳ ಮೂಲಕ ರಾಜ್ಯಗಳ ವಿಸ್ತರಣೆಯನ್ನು ಮಾಡುವಂಥದ್ದು, ಅಂತಹ ಒಂದು ಸಂದರ್ಭ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಬಹಳ ಪ್ರಮುಖವಾಗಿ ನಾವು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಗಮನಿಸುವಂಥದ್ದು
ನವರತ್ನಗಳು. 9 ಜನ ಅತ್ಯಂತ ಪ್ರಸಿದ್ಧರಾದಂತಹ ಕವಿಪುಂಗವರು ಅವನ ಆಸ್ಥಾನದಲ್ಲಿರ್ತಾರೆ. ಆ 9 ಜನ ಶ್ರೇಷ್ಠ ವಿದ್ವಾಂಸರಿಗೆ ನವರತ್ನರು ಅಂತ ಕರೀತಾ ಇದ್ದರು. ಬಹುಶಃ ರತ್ನಗಳು ನಿಮಗೆ ಗೊತ್ತಿದೆ, ಪಚ್ಚೆ, ನೀಲ, ಹವಳ, ಗೋಮೇದ, ಬೇರೆ ಬೇರೆ ರತ್ನಗಳು, ನವರತ್ನಗಳು. ಅಂತಹ ನವರತ್ನಗಳು ಅಂಥೇಳಿ ಸಾಹಿತಿಗಳಿಗೆ ಕರೆದಿದ್ದಾರೆ. ಅಂಥ 9 ಜನ ಶ್ರೇಷ್ಠ ಕವಿಗಳು, ಶ್ರೇಷ್ಠ ವಿದ್ವಾಂಸರು ಅವನ ಆಸ್ಥಾನದಲ್ಲಿದ್ದರು ಹೇಳುವಂಥದ್ದು ಅವನ ಹೆಮ್ಮೆ. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಇವನ ಕಾಲದಲ್ಲಿ ನಾವು ಗಮನಿಸುವಂಥದ್ದು, ಉಜ್ಜಯಿನಿ 2ನೇ ರಾಜಧಾನಿ ಆಗ್ತದೆ ಈ ಕಾಲದಲ್ಲಿ. ಗುಪ್ತರ 2ನೇ ರಾಜಧಾನಿ ಉಜ್ಜಯಿನಿ ಅಂತ ಹೇಳುವಲ್ಲಿ ಮೊದಲ ರಾಜಧಾನಿ ಯಾವುದು ಅಂತ ನಾನು ಕೇಳಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ನೆನಪಿದೆ ಅಂತ ಭಾವಿಸ್ತೇನೆ. ಪಾಟಲಿಪುತ್ರ ಅವನ ಮೊದಲ ರಾಜಧಾನಿಯಾಗಿತ್ತು. ಉಜ್ಜಯಿನಿ ಆನಂತರ ಇವನ ಕಾಲದ ರಾಜಧಾನಿ ಆಗ್ತದೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಘಟನೆ ಇವನ ಕಾಲದಲ್ಲಿ ನಡೆದದ್ದು ಫಾಹಿಯಾನ್ನ ಆಗಮನ. ಚೀನಾ ದೇಶದ ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರ ಬಂದಂತಹ ಈ ವ್ಯಕ್ತಿ ಅಲ್ಲಿದ್ದಂಥ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ಕೊಡ್ತಾನೆ. ಜೊತೆಯಲ್ಲಿ ಅವನು ಬರೆದಂಥ ಕೃತಿ ಗೋ ಕೋ ಕಿ ಸಾಶ 399ರಲ್ಲಿ ಬರ್ತಾನೆ. ಸಾಶ 414ರವರೆಗೆ ಭಾರತದಲ್ಲಿರ್ತಾನೆ. ಈ ಕಾಲಘಟ್ಟದಲ್ಲಿ ಏನು ಅವನು ಭಾರತದಲ್ಲಿ ಅವಲೋಕನ ಮಾಡಿದ್ದಾನೆ ಅದನ್ನು ಬರೆದಿದ್ದಾನೆ ಅವನ ಕೃತಿ ಘೋ ಕೋ ಕಿಯಲ್ಲಿ. ಆ ಕೃತಿ ನಮಗೆ ಬಹಳಷ್ಟು ಮಾಹಿತಿಗಳನ್ನು ಕೊಡ್ತದೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ಮತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ನಾವು ಗುಪ್ತರ ರಾಜಕೀಯ ಇತಿಹಾಸವನ್ನು ನೋಡಿದ್ದೇವೆ. ನಾವು ಇಷ್ಟು ಹೊತ್ತು ಡಿಸ್ಕಸ್ ಮಾಡಿದ್ದು, ಚರ್ಚೆ ಮಾಡಿದ್ದು ಬಹಳ ಮುಖ್ಯವಾಗಿ ಗುಪ್ತ ರಾಜಕೀಯ ಇತಿಹಾಸ. ಗುಪ್ತವಂಶದ ಪ್ರಮುಖ ದೊರೆಗಳು ಯಾರು, ಗುಪ್ತವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು, ಚಂದ್ರಗುಪ್ತ ವಿಕ್ರಮಾದಿತ್ಯ ಯಾರು, ಅವನ ಪ್ರಮುಖ ಸಾಧನೆಗಳೇನು ಹೇಳುವುದನ್ನು ಬಹಳ ಸಂಕ್ಷಿಪ್ತವಾಗಿ ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಗುಪ್ತವಂಶದ ಒಂದು ವಿಶೇಷತೆ, ಗುಪ್ತರ ಕಾಲದಲ್ಲಿ ಈ ದೇಶಕ್ಕೆ ನೀಡಲ್ಪಟ್ಟಂಥ ಕೊಡುಗೆಗಳು, ಆ ಎಲ್ಲ ಕೊಡುಗೆಗಳ ಕಾರಣಗಳಿಗೋಸ್ಕರ ಒಂದು ಹೊಸ ಕಲ್ಪನೆ ಹುಟ್ಟಿಕೊಳ್ಳುತ್ತದೆ, ಅದುವೇ ಸುವರ್ಣಯುಗ. ಆ ಸುವರ್ಣಯುಗದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇಷ್ಟು ಹೊತ್ತು ಈ ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ನ ಕೊನೆಯಲ್ಲಿ ಪ್ರಶ್ನೆಗಳಿದ್ದಾವೆ. ಬಹುಶಃ ಪಾಠ ಆದ ಕೂಡಲೇ ಪ್ರಶ್ನೆ ಕೇಳಿದರೆ ಎಷ್ಟು ಚಂದ ನೀವು ಪಾಠ ಕೇಳಿದ್ದೀರಿ ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಹುಶಃ ನೀವು ಗಮನಿಸಿ ನೋಡಿ. ಮೊದಲನೇ ಪ್ರಶ್ನೆಯಲ್ಲಿದೆ, ಗುಪ್ತ ಸಂತತಿಯ ಸ್ಥಾಪಕ ಯಾರು? ಉತ್ತರ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೇನೆ. ಗುಪ್ತ ಸಂತತಿಯ ಸ್ಥಾಪಕ ಯಾರು? ನೀವು ಶ್ರೀಗುಪ್ತ ಅಂತ ಹೇಳಿದರೆ ಅದು ಸರಿಯಾದ ಉತ್ತರ. ಗುಪ್ತ ಶಕೆ ಯಾವಾಗ ಪ್ರಾರಂಭ ಆಯಿತು? ಎರಡನೇ ಪ್ರಶ್ನೆ ನೋಡಿ. ಗುಪ್ತ ಶಕೆ ಯಾವಾಗ ಪ್ರಾರಂಭ ಆಯಿತು? ಸಾಶ 320. ಅಲಹಾಬಾದ್ನ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ನೋಡಿ, ಈ ಪ್ರಶ್ನೆಯನ್ನು ನೀವು ಗಮನಿಸಬೇಕು. ಅಲಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಇಲ್ಲಿ ಪ್ರಶ್ನೆ ಕೇಳಿದ್ದು ಯಾರ ಕಾಲದಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ರಚಿಸಲ್ಪಟ್ಟಿತು ಅಂತಲ್ಲ, ರಚಿಸಿದವರು ಯಾರು. ಅದನ್ನು ಇಶ್ಯೂ ಮಾಡಿದವನು ಸಮುದ್ರಗುಪ್ತನಾದರೂ ಕೂಡ ರಚಿಸಿದವನು ಹರಿಸೇನ, ಅವನ ಆಸ್ಥಾನ ಕವಿ. ಹಾಗಾಗಿ ಆ ಪ್ರಶ್ನೆಗೆ ಹರಿಸೇನ ಅಂತೇಳಿ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂಥ ಶಾಸನ ಯಾವುದು ಹೇಳ್ಬೋದಾ? ಅಲಹಾಬಾದಿನ ಸ್ತಂಭ ಶಾಸನ. ಕಾವ್ಯ ಮೀಮಾಂಸೆಯ ಕರ್ತೃ ಯಾರು? ರಾಜಶೇಖರ. ಗುಪ್ತವಂಶದ ಶ್ರೇಷ್ಠ ದೊರೆ ಯಾರು? ಸಮುದ್ರಗುಪ್ತ. ಯಾವ ಗುಪ್ತ ಅರಸನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು ಹೇಳ್ಬೋದಾ? ಯಾವ ಗುಪ್ತ ದೊರೆ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಸಮುದ್ರಗುಪ್ತ. ಕವಿರಾಜ ಎಂದು ಬಿರುದನ್ನು ಹೊಂದಿದ್ದವನು ಯಾರು? ಸಮುದ್ರಗುಪ್ತ. ಶಾಕುಂತಲವನ್ನು ಬರೆದವರು ಯಾರು? ಅದು ಮತ್ತೆ ನಿಮಗೆ ಮುಂದೆ ಬರ್ತದೆ. ಹಾಗಾಗಿ ಬಹುಶಃ ಇಷ್ಟು ಪ್ರಶ್ನೆಗಳನ್ನು, 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡಿದ್ದೀರಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡುವಾಗ ಗುಪ್ತರ 2 ರಾಜಧಾನಿಗಳು ಯಾವುದು? ಪಾಟಲಿಪುತ್ರ, ಉಜ್ಜಯಿನಿ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು? ಅದನ್ನು ಯಾರು ರಚಿಸಿದರು? ದಿಗ್ವಿಜಯ ವಿವರಿಸುವ ಶಾಸನ ಅಲಹಾಬಾದಿನ ಸ್ತಂಭ ಶಾಸನ, ರಚಿಸಿದವನು ಹರಿಸೇನ. ಗುಪ್ತರ ಕಾಲದ 2 ಪ್ರಮುಖ ಕವಿಗಳನ್ನು ಹೆಸರಿಸಿ, ಅದು ಮತ್ತೆ ನಿಮಗೆ ಬರ್ತದೆ. ಬಹುಶಃ ಈಗ ಅದರ ಅಗತ್ಯ ಇಲ್ಲ, ಮುಂದಿನ ಕ್ಲಾಸ್ನಲ್ಲಿ ನಾವು ಅದನ್ನು ನೋಡುವ. ಒಟ್ಟಿನಲ್ಲಿ ಗುಪ್ತ ಸಾಮ್ರಾಜ್ಯದ ವಿಶಾಲತೆಯ ಬಗ್ಗೆ ತಿಳ್ಕೊಂಡಿದ್ದೇವೆ, ಗುಪ್ತರ ಮಹತ್ವಾಕಾಂಕ್ಷೆ ಮತ್ತು ಇಡೀ ಭಾರತವನ್ನು
ಹೆಚ್ಚು ಕಡಿಮೆ ಒಂದೆರಡು ಭಾಗಗಳನ್ನು ಬಿಟ್ಟು ಇಡೀ ಭಾರತವನ್ನು ಒಂದುಗೂಡಿಸಿ ಏಕಚಕ್ರಾಧಿಪತ್ಯದಿಂದ ಆಳ್ವಿಕೆ ಮಾಡಿದಂತಹ ರಾಜವಂಶದ ಬಗ್ಗೆ ಹೇಳುವಾಗ ಮೌರ್ಯರು, ಮೌರ್ಯರ ನಂತರ ಗುಪ್ತರು. ಮತ್ತೊಮ್ಮೆ ಈ ಪಾಠವನ್ನು ಕೇಳಿ ಮತ್ತು ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ತರಗತಿಯಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.